ಸೋ ಫ್ರಮ್ ಸೋ ಸಿನಿಮಾ ದಾಖಲೆಯ ಮೇಲೆ ದಾಖಲೆ ಬರಿತಾ ಇದೆ. ರಾಜ್ ಬಿ ಶೆಟ್ಟಿ ನಿರ್ಮಾಣದ ಜೆಪಿ ತಮಿಳುನಾಡು ನಿರ್ದೇಶನದ ಈ ಸಿನಿಮಾ ಕನ್ನಡದ ಜನತೆಗೆ ಮಾತ್ರವಲ್ಲದೆ ಪರಭಾಷೆಯವರಿಗೂ ಇಷ್ಟ ಆಗಿದೆ. ಈ ಸಿನಿಮಾ ಕಡೆಯಿಂದ ಹೊಸ ಅಪ್ಡೇಟ್ ಒಂದು ಬಂದಿದೆ. ಈ ಚಿತ್ರ 100 ಕೋಟಿ ರೂಪಾಯಿ ಕ್ಲಬ್ ಸೇರಲು ಬೇಕಿರೋದು ಇನ್ನೂ ಕೇವಲ ಕೋಟಿ ರೂಪಾಯಿಗಳು ಮಾತ್ರ. ಪರಭಾಷೆಯಲ್ಲಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡುತ್ತಿರೋದ್ರಿಂದ ವಾರದ ದಿನವೂ ಕಲೆಕ್ಷನ್ ಹೆಚ್ಚುತ್ತಾ ಇದೆ. ಸೋ ಫ್ರಮ್ ಸೋ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಗುರೂಜಿ ಪಾತ್ರವನ್ನು ಮಾಡಿದ್ದಾರೆ. ಈ ಪಾತ್ರವನ್ನು ಜನರು ಹೆಚ್ಚು ಇಷ್ಟಪಟ್ಟಿದ್ದಾರೆ. ಇದರ ಜೊತೆಗೆ ಸಿನಿಮಾದಲ್ಲಿ ಬರುವ ಬಾವ, ರವಿ ಅಣ್ಣ, ಅಶೋಕ, ಸತೀಶ ಹೀಗೆ ಪ್ರತಿ ಪಾತ್ರಗಳು ಜನರಿಗೆ ಇಷ್ಟ ಆಗಿವೆ. ಭಾವನೆಗಳ ಮಳೆ ಹಾಸ್ಯದ ಹೊಳೆ ಚಿತ್ರದಲ್ಲಿ ಇದ್ದು ಪ್ರೇಕ್ಷಕರನ್ನ ಸೆಳೆದುಕೊಂಡಿದೆ. ಸೋ ಫ್ರಮ್ ಸೋ ಸಿನಿಮಾ ಆಗಸ್ಟ್ 11ರಂದು 3ನೇ ಸೋಮವಾರಕ್ಕೆ ಕಾಲಿಟ್ಟಿದೆ. ಈ ದಿನ ಸೋಮವಾರ 1.70 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಕನ್ನಡದಿಂದ 1.5 ಕೋಟಿ, ಮಲಯಾಳಂನಿಂದ 17 ಲಕ್ಷ ರೂಪಾಯಿ ಹಾಗೂ ತೆಲುಗಿನಿಂದ 7 ಲಕ್ಷ ರೂಪಾಯಿ ಹರಿದು ಬಂದಿದೆ. ಈ ಮೂಲಕ ಚಿತ್ರದ ಒಟ್ಟಾರೆ ಕಲೆಕ್ಷನ್ ವಿಶ್ವಮಟ್ಟದಲ್ಲಿ 86.4 ಕೋಟಿ ರೂಪಾಯಿ ಆಗಿದೆ. ಇನ್ನು ಭಾರತದ ಗ್ರಾಸ್ ಕಲೆಕ್ಷನ್ 76.84 ಕೋಟಿ ರೂಪಾಯಿ ಇದ್ದು ನೆಟ್ ಕಲೆಕ್ಷನ್ 65.94 ಕೋಟಿ ರೂಪಾಯಿ ಇದೆ. ವಿದೇಶದಿಂದ ಚಿತ್ರಕ್ಕೆ 9 ಸೋ ಫ್ರಮ್ ಸೋ ಸಿನಿಮಾ ದಾಖಲೆಯ ಮೇಲೆ ದಾಖಲೆ ಬರಿತಾ ಇದೆ. ರಾಜ್ ಬಿ ಶೆಟ್ಟಿ ನಿರ್ಮಾಣದ ಜೆಪಿ ತಮಿಳುನಾಡು ನಿರ್ದೇಶನದ ಈ ಸಿನಿಮಾ ಕನ್ನಡದ ಜನತೆಗೆ ಮಾತ್ರವಲ್ಲದೆ ಪರಭಾಷೆಯವರಿಗೂ ಇಷ್ಟ ಆಗಿದೆ. ಈ ಸಿನಿಮಾ ಕಡೆಯಿಂದ ಹೊಸ ಅಪ್ಡೇಟ್ ಒಂದು ಬಂದಿದೆ. ಈ ಚಿತ್ರ 100 ಕೋಟಿ ರೂಪಾಯಿ ಕ್ಲಬ್ ಸೇರಲು ಬೇಕಿರೋದು ಇನ್ನೂ ಕೇವಲ ಕೋಟಿ ರೂಪಾಯಿಗಳು ಮಾತ್ರ. ಪರಭಾಷೆಯಲ್ಲಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡುತ್ತಿರೋದ್ರಿಂದ ವಾರದ ದಿನವೂ ಕಲೆಕ್ಷನ್ ಹೆಚ್ಚುತ್ತಾ ಇದೆ. ಸೋ ಫ್ರಮ್ ಸೋ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಗುರೂಜಿ ಪಾತ್ರವನ್ನು ಮಾಡಿದ್ದಾರೆ. ಈ ಪಾತ್ರವನ್ನು ಜನರು ಹೆಚ್ಚು ಇಷ್ಟಪಟ್ಟಿದ್ದಾರೆ. ಇದರ ಜೊತೆಗೆ ಸಿನಿಮಾದಲ್ಲಿ ಬರುವ ಬಾವ, ರವಿ ಅಣ್ಣ, ಅಶೋಕ, ಸತೀಶ ಹೀಗೆ ಪ್ರತಿ ಪಾತ್ರಗಳು ಜನರಿಗೆ ಇಷ್ಟ ಆಗಿವೆ. ಭಾವನೆಗಳ ಮಳೆ ಹಾಸ್ಯದ ಹೊಳೆ ಚಿತ್ರದಲ್ಲಿ ಇದ್ದು ಪ್ರೇಕ್ಷಕರನ್ನ ಸೆಳೆದುಕೊಂಡಿದೆ. ಸೋ ಫ್ರಮ್ ಸೋ ಸಿನಿಮಾ ಆಗಸ್ಟ್ 11ರಂದು 3ನೇ ಸೋಮವಾರಕ್ಕೆ ಕಾಲಿಟ್ಟಿದೆ. ಈ ದಿನ ಸೋಮವಾರ 1.70 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಕನ್ನಡದಿಂದ 1.5 ಕೋಟಿ, ಮಲಯಾಳಂನಿಂದ 17 ಲಕ್ಷ ರೂಪಾಯಿ ಹಾಗೂ ತೆಲುಗಿನಿಂದ 7 ಲಕ್ಷ ರೂಪಾಯಿ ಹರಿದು ಬಂದಿದೆ. ಈ ಮೂಲಕ ಚಿತ್ರದ ಒಟ್ಟಾರೆ ಕಲೆಕ್ಷನ್ ವಿಶ್ವಮಟ್ಟದಲ್ಲಿ 86.4 ಕೋಟಿ ರೂಪಾಯಿ ಆಗಿದೆ. ಇನ್ನು ಭಾರತದ ಗ್ರಾಸ್ ಕಲೆಕ್ಷನ್ 76.84 ಕೋಟಿ ರೂಪಾಯಿ ಇದ್ದು ನೆಟ್ ಕಲೆಕ್ಷನ್ 65.94 ಕೋಟಿ ರೂಪಾಯಿ ಇದೆ. ವಿದೇಶದಿಂದ ಚಿತ್ರಕ್ಕೆ 9 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಆಗಿದೆ. ಸೋ ಫ್ರಮ್ ಸೋ ಸಿನಿಮಾ ದಾಖಲೆಯ ಮೇಲೆ ದಾಖಲೆ ಬರಿತಾ ಇದೆ. ರಾಜ್ ಬಿ ಶೆಟ್ಟಿ ನಿರ್ಮಾಣದ ಜೆಪಿ ತಮಿಳುನಾಡು ನಿರ್ದೇಶನದ ಈ ಸಿನಿಮಾ ಕನ್ನಡದ ಜನತೆಗೆ ಮಾತ್ರವಲ್ಲದೆ ಪರಭಾಷೆಯವರಿಗೂ ಇಷ್ಟ ಆಗಿದೆ. ಈ ಸಿನಿಮಾ ಕಡೆಯಿಂದ ಹೊಸ ಅಪ್ಡೇಟ್ ಒಂದು ಬಂದಿದೆ. ಈ ಚಿತ್ರ 100 ಕೋಟಿ ರೂಪಾಯಿ ಕ್ಲಬ್ ಸೇರಲು ಬೇಕಿರೋದು ಇನ್ನೂ ಕೇವಲ ಕೋಟಿ ರೂಪಾಯಿಗಳು ಮಾತ್ರ. ಪರಭಾಷೆಯಲ್ಲಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡುತ್ತಿರೋದ್ರಿಂದ ವಾರದ ದಿನವೂ ಕಲೆಕ್ಷನ್ ಹೆಚ್ಚುತ್ತಾ ಇದೆ. ಸೋ ಫ್ರಮ್ ಸೋ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಗುರೂಜಿ ಪಾತ್ರವನ್ನು ಮಾಡಿದ್ದಾರೆ. ಈ ಪಾತ್ರವನ್ನು ಜನರು ಹೆಚ್ಚು ಇಷ್ಟಪಟ್ಟಿದ್ದಾರೆ. ಇದರ ಜೊತೆಗೆ ಸಿನಿಮಾದಲ್ಲಿ ಬರುವ ಬಾವ, ರವಿ ಅಣ್ಣ, ಅಶೋಕ, ಸತೀಶ ಹೀಗೆ ಪ್ರತಿ ಪಾತ್ರಗಳು ಜನರಿಗೆ ಇಷ್ಟ ಆಗಿವೆ. ಭಾವನೆಗಳ ಮಳೆ ಹಾಸ್ಯದ ಹೊಳೆ ಚಿತ್ರದಲ್ಲಿ ಇದ್ದು ಪ್ರೇಕ್ಷಕರನ್ನ ಸೆಳೆದುಕೊಂಡಿದೆ. ಸೋ ಫ್ರಮ್ ಸೋ ಸಿನಿಮಾ ಆಗಸ್ಟ್ 11ರಂದು 3ನೇ ಸೋಮವಾರಕ್ಕೆ ಕಾಲಿಟ್ಟಿದೆ. ಈ ದಿನ ಸೋಮವಾರ 1.70 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಕನ್ನಡದಿಂದ 1.5 ಕೋಟಿ, ಮಲಯಾಳಂನಿಂದ 17 ಲಕ್ಷ ರೂಪಾಯಿ ಹಾಗೂ ತೆಲುಗಿನಿಂದ 7 ಲಕ್ಷ ರೂಪಾಯಿ ಹರಿದು ಬಂದಿದೆ. ಈ ಮೂಲಕ ಚಿತ್ರದ ಒಟ್ಟಾರೆ ಕಲೆಕ್ಷನ್ ವಿಶ್ವಮಟ್ಟದಲ್ಲಿ 86.4 ಕೋಟಿ ರೂಪಾಯಿ ಆಗಿದೆ. ಇನ್ನು ಭಾರತದ ಗ್ರಾಸ್ ಕಲೆಕ್ಷನ್ 76.84 ಕೋಟಿ ರೂಪಾಯಿ ಇದ್ದು ನೆಟ್ ಕಲೆಕ್ಷನ್ 65.94 ಕೋಟಿ ರೂಪಾಯಿ ಇದೆ. ವಿದೇಶದಿಂದ ಚಿತ್ರಕ್ಕೆ 9 ಕೋಟಿ ರೂಪಾಯಿ